ಬೆಂಗಳೂರು ಟು ತಿರುಪತಿ ಹೋಗುವಂತಹ ರಾಷ್ಟ್ರೀಯ ಹೆದ್ದಾರಿ NH75 ಮುಖ್ಯ ರಸ್ತೆ ಕಾಮಗಾರಿ ಮುಖ್ಯವಾಗಿ ಮುಳಬಾಗಿಲು ತಾಲೂಕಿನ ನರಸಿಂಹತೀರ್ಥ ದೇವಸ್ಥಾನ ಮುಂಭಾಗದಲ್ಲಿರುವಂತಹ ರಸ್ತೆ ಕಾಮಗಾರಿ ಪೂರ್ಣಗೊಂಡಿಲ್ಲ. ಸುಮಾರು 1 ವರ್ಷದ ಹಿಂದೆ ಸಂಪೂರ್ಣ ನ್ಯೂಸ್ನಲ್ಲಿ ಸುದ್ದಿ ಬಿತ್ತರ ಮಾಡಲಾಗಿತ್ತು. ಆದರೆ ಇದರ ಬಗ್ಗೆ ಎಚ್ಚೆತ್ತುಕೊಳ್ಳದ NH75 ಅಧಿಕಾರಿಗಳು, ಸಂಸದರು, ಕೋಲಾರ ಜಿಲ್ಲಾಧಿಕಾರಿಗಳು, ತಾಲೂಕು ಅಧಿಕಾರಿಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಎಂದು ರೈತ ಸಂಘದ ನಾರಾಯಣಗೌಡ ಆಕ್ರೋಶ ಹೊರಹಾಕಿದರು. ರಾಷ್ಟ್ರೀಯ ಹೆದ್ದಾರಿ 75 ಅತಿ ಸೂಕ್ಷ್ಮ ಸ್ಥಳಗಳನ್ನು ಗುರುತಿಸಿ ಕೇಂದ್ರ ಸರ್ಕಾರ ಅಪಘಾತಗಳಾಗಬಾರದು, ಆ ಅಪಘಾತಗಳಿಂದ ಜನಸಾಮಾನ್ಯರ ರಕ್ಷಣೆ ಮಾಡಬೇಕು ಅಂತೇಳಿ 100 ಕೋಟಿ ವೆಚ್ಚದಲ್ಲಿ ಇವತ್ತು ಮೇಲ್ಸೇತುವೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ, ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಆದರೆ ಕೋಲಾರ ಜಿಲ್ಲೆಯ ಜನಪ್ರತಿನಿಧಿಗಳು, ಸಂಸದರು ಮತ್ತು NHI ಅಧಿಕಾರಿಗಳು ಇದ್ದಾರೆ ಅಂತೇಳಿ ನಮಗೆ ಯಾಕೋ ಅನುಮಾನ ವ್ಯಕ್ತವಾಗ್ತಾ ಇದೆ. ಈ ಒಂದು ಅತಿ ಸೂಕ್ಷ್ಮ ಸ್ಥಳವಾದಂತಹ ನರಸಿಂಹತೀರ್ಥ ಇದು ರಾಷ್ಟ್ರೀಯ ಹೆದ್ದಾರಿ. ಈ ಕಡೆ ಚೆನ್ನೈಗಿರ್ಬೋದು, ಆಂಧ್ರ ಆಗಿರ್ಬೋದು, ಇವತ್ತು ಸಾವಿರಾರು ವಾಹನಗಳು ಇವತ್ತು ಓಡಾಡ್ತವೆ. ಅಂತಹ ಯಾಕಂದರೆ ಈಗ ತಿರುಪತಿಗೆ ಹೋಗ್ತಾರೆ, ಆ ತಿರುಪತಿಗೆ ಹೋಗೋದು ಪ್ರವಾಸಿ ತಾಣ. ಇದು ಶನಿವಾರ ಭಾನುವಾರ ಆಗಿದ್ರೆ ಆ ಟ್ರಾಫಿಕ್ ಎಷ್ಟು ಮಾತ್ರ ಆಗ್ತದೆ ಅಂದರೆ, ಈ ಒಂದು ಬ್ರಹ್ಮರಾ ಕಂಪನಿಯ ಶ್ರೀಧರ್ ಅಂದವರು ಒಂದು ಮಾಲೀಕರಿಗೆ ಇದನ್ನು ಗುತ್ತಿಗೆ ಕೊಟ್ಟಿದ್ದಾರೆ. ಆದರೆ ಅವ್ರು ಇದಾರೋ ಇಲ್ಲ ಅಂತೂ ನಮಗೂ ಗೊತ್ತಿಲ್ಲ. ಯಾಕಂದರೆ ಇಲ್ಲಿ ಕರ್ನಾಟಕದಲ್ಲಿ ಯಾರೂ ಇಲ್ಲ, ಆಂಧ್ರ ತಮಿಳುನಾಡವ್ರು ತಂದು ಇಲ್ಲಿ ಗುತ್ತಿಗೆ ಕೊಡ್ತಾ ಇದ್ದಾರೆ. ಈ ಒಂದು ಕಾಮಗಾರಿ ಪ್ರಾರಂಭವಾಗಿ ನನ್ನ ಪ್ರಕಾರ 7 ರಿಂದ 8 ವರ್ಷ ಆಗಿದೆ. 8 ವರ್ಷ ಆದ್ರೂ ಇಲ್ಲಿ ಸುಮ್ಮನೆ ಆ ಕಡೆ ಈ ಕಡೆ ಮಣ್ಣೆತ್ಬಿಟ್ಟು ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಹೊರತು ಈ ಒಂದು ಕಾಮಗಾರಿಯನ್ನು ಮುಗಿಸಿ ಜನಸಾಮಾನ್ಯರಿಗೆ ಒಂದು ಪ್ರಯಾಣಕ್ಕೆ ಅನುಕೂಲ ಮಾಡಿಕೊಂಡು ಯಾವ ರೀತಿಯೂ ಆಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೇಳಿ ಇದಾರ ಇಲ್ಲ ಅಂತೂ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಮಳೆಗಾಲ ಬಂದರೆ ಇದು ಕೆರೆ ಕುಂಟೆಗಳಾಗ್ಬಿಟ್ಟಿರ್ತದೆ. ಆ ಕಡೆ ಈ ಕಡೆ ಓಡಾಡಂತಹ ಭಾರಿ ವಾಹನಗಳು ತನ್ನ ಜೀವವನ್ನು ಅಂಗೈಯಲ್ಲಿಟ್ಟುಕೊಂಡು ಸಂಚಾರ ಮಾಡಬೇಕಾದ ಪರಿಸ್ಥಿತಿ ಇದೆ. ಇನ್ನು ಬೇಸಿಗೆ ಪ್ರಾರಂಭ ಆಗಿದೆ. ಈಗ ಧೂಳು, ಆ ಧೂಳಿಂದ ಕಣ್ಣೇನಾರ ಸ್ವಲ್ಪ ಯಾಮಾರಿದಾನಂದರೆ ಅಲ್ಲಿಂದ ಬಂದು ಪಾತಾಳಕ್ಕೆ ಬಿದ್ದು ಪ್ರಾಣ ಕಳ್ಕೊತಾ ಇದ್ದಾನೆ. ಅತಿ ಸೂಕ್ಷ್ಮ ಸ್ಥಳ ಅಲ್ಲ, ಯಮಲೋಕದ ಸ್ಥಳವನ್ನು ಅಭಿವೃದ್ಧಿ ಮಾಡ್ತಾ ಇರೋ NHI ಅಧಿಕಾರಿಗಳಿಗೆ ಈ ಒಂದು ಗುತ್ತಿಗೆದಾರರ ಬ್ರಹ್ಮರಾ ಒಂದು ಕಂಪನಿಯ ಗುತ್ತಿಗೆದಾರರು ಮತ್ತು ಅವರ MD ಶ್ರೀಧರ್ ಏನಿದ್ದಾರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ ಅವರು ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಇನ್ನು ವರ್ಷಕ್ಕೊಂದ್ಸರಿ ರಸ್ತೆ ಸುರಕ್ಷತಾ ಸಪ್ತಾಹ ಅಂತ ನಡೀತಾರೆ. ಇದು ಮುಖ್ಯವಾಗಿ ರಾಷ್ಟ್ರೀಯ ಹೆದ್ದಾರಿಯಾಗಿದ್ದು ಪ್ರತಿದಿನ ಅಪಘಾತಗಳು ಸಂಭವಿಸ್ತಾನೆ ಇದೆ. ಇನ್ನು ವೀಕೆಂಡ್ನಲ್ಲಂತೂ ವಾಹನಗಳ ದಟ್ಟಣೆಯಿಂದ ವಾಹನಗಳು ಪಲ್ಟಿಯಾಗುವಂಥ ಪರಿಸ್ಥಿತಿ ಉಂಟಾಗಿದೆ. ಈ ಒಂದು ಕಾಮಗಾರಿ ಸುಮಾರು 8 ವರ್ಷ ಕಳೆದರೂ ಕೂಡ ಇನ್ನೂ ಪೂರ್ತಿಯಾಗಿಲ್ಲ. ಪ್ರತಿದಿನ ತಿರುಪತಿ, ಚೆನ್ನೈ, ಆಂಧ್ರ ಗಡಿಭಾಗ ಹಾಗೂ ಬೆಂಗಳೂರಿನತ್ತ ಹೋಗುವಂತಹ ಸಾವಿರಾರು ವಾಹನಗಳು, ಸಾವಿರಾರು ಜನರು ತಮ್ಮ ಪ್ರಾಣವನ್ನು ಅಂಗೈಲಿಟ್ಟುಕೊಂಡು ಹೋರಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಈ ಬಗ್ಗೆ ಅಧಿಕಾರಿಗಳು ಕ್ರಮ ಕೈಗೊಂಡು ಕಾಮಗಾರಿ ಪೂರ್ಣಗೊಳಿಸಬೇಕೆಂದು ಆಗ್ರಹಿಸಿದರು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.